ಬೆಳ್ಳಂಡೂರು ಕೆರೆಯ ಕಟ್ಟೆ ಒಡೆದು ನೀರು ಹೋಗೋದಕ್ಕೆ ಜಾಗ ಮಾಡಿಕೊಟ್ಟಿರಲಿಲ್ಲ ಅಂತ ಹೇಳಿದ್ರೆ ನಗರದ ಬಹುತೇಕ ಪ್ರದೇಶಗಳಿಗೆ ಜಲ ಸಂಕಷ್ಟ ಎದುರಾಗ್ತಾ ಇತ್ತು ಅಂತೇಳಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಸದ್ಯ ನಾನೀಗ ಬೆಳ್ಳಂಡೂರು ಕೆರೆ ಹತ್ರ ಇದ್ದೀನಿ. ನೀವು ನೋಡ್ತಾ ಇರಬಹುದು, ಇದು ಬೆಳ್ಳಂಡೂರು ಕೆರೆ ಸಮೀಪ ಇರುವಂತಹ ಒಂದು ರಾಜಕಾಲುವೆ. ಅಂದ್ರೆ ನಗರದ ಬಹುತೇಕ ಪ್ರದೇಶಗಳಲ್ಲಿ ಇರುವಂತಹ ಕೆರೆಯ ನೀರು ಜೊತೆಗೆ ನಗರದಲ್ಲಿ ಉಂಟಾಗುವಂತಹ ಮಳೆ ನೀರು ರಾಜಕಾಲುವೆಗಳ ಮುಖಾಂತರ ಇದೇ ಬೆಳ್ಳಂಡೂರು ಕೆರೆಗೆ ಬಂದು ಸೇರುವಂತಹ ಜಾಗ ಇದು. ಈ ಜಾಗದಲ್ಲಿ ಸುಮಾರು ಅಂತ ಹೇಳಿದ್ರೆ HSR ಲೇಔಟ್ ಸುತ್ತಮುತ್ತ, ಕೋರಮಂಗಲ ಸುತ್ತಮುತ್ತ, ಜೊತೆಗೆ BTM ಲೇಔಟ್ ಸುತ್ತಮುತ್ತ, ಜೊತೆಗೆ ಬನ್ನೇರುಘಟ್ಟ ರಸ್ತೆಯ ಸುತ್ತಮುತ್ತ ಇರುವಂತಹ ನಗರ ಪ್ರದೇಶಗಳಲ್ಲಿ ಅತಿಯಾದ ಮಳೆ ಆದಂತ ಸಂದರ್ಭದಲ್ಲಿ, ಜೊತೆಗೆ ಕೆರೆ ತುಂಬಿದಂತ ಸಂದರ್ಭದಲ್ಲಿ ಆ ನೀರು ಇದೇ ರಾಜಕಾಲುವೆಯ ಮುಖಾಂತರ ಈ ಬೆಳ್ಳಂಡೂರು ಕೆರೆಗೆ ಬರುವಂತಹ ಒಂದು ಜಾಗ ಇದು. ಸೊ ಈ ಜಾಗದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸಮಸ್ಯೆ, ಬೆಳ್ಳಂಡೂರು ಕೆರೆ ಸಮೀಪದಲ್ಲಿ ರಾಜಕಾಲುವೆಯಲ್ಲಿ ಹೂಳೆತ್ತುವಂತಹ ಕೆಲಸ ಆಗ್ಲಿಲ್ಲ. ಹಾಗಾಗಿ ಇಲ್ಲಿ ಬ್ಲಾಕೇಜ್ ಆಗಿ ನೀರು ಹೋಗೋದಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು, ನಿಧಾನಗತಿಯಲ್ಲಿ ನೀರು ಹೋಗ್ತಾ ಇತ್ತು. ಹಾಗಾಗಿ ಆ ನೀರು ಏನಾಗ್ತಿತ್ತು ಅಂತ ಹೇಳಿದ್ರೆ ನಗರ ಪ್ರದೇಶಗಳಲ್ಲೇ ಉಳ್ಕೊಳ್ತಾ ಇತ್ತು. ಅದರಿಂದ ಜನರಿಗೆ ಸಾಕಷ್ಟು ತೊಂದರೆಗಳಾಗಿದೆ. ಏನು ಕೋರಮಂಗಲ, ಸಿಲಿಕ್ ಬೋರ್ಡ್ ಅಥವಾ HSR ಲೇಔಟ್ ಈ ಸುತ್ತಮುತ್ತ ಭಾಗದಲ್ಲಿ ಏನು ನೀರಿನ ಸಮಸ್ಯೆಗಳಾಗಿದೆ. ಅದಕ್ಕೆ ಪ್ರಮುಖವಾದ ಸಮಸ್ಯೆ ಇಲ್ಲಿ ನೀರು ವೇಗವಾಗಿ ಕೆರೆ ಸೇರ್ತಾ ಇರಲಿಲ್ಲ, ಇಲ್ಲಿ ಬ್ಲಾಕ್ ಆಗಿತ್ತು. ಆ ಒಂದು ಕಾರಣದಿಂದ ನಗರದಲ್ಲಿ ಸಮಸ್ಯೆ ಆಗ್ತಾ ಇತ್ತು. ಈಗ ಅತಿಯಾದ ಸಮಸ್ಯೆಗೆ ಒಂದು ಕಾರಣ ಹುಡ್ಕೊಂಡಿರುವಂತಹ ಸಿಬ್ಬಂದಿ ವರ್ಗದವರು ಈಗ ಬೆಳ್ಳಂಡೂರು ಕೆರೆಯ ಒಂದು ಕಟ್ಟೆಯನ್ನ ಅಂತ ಹೇಳಿದ್ರೆ ರಾಜಕಾಲುವೆಗೆ ಸಮೀಪವಿರುವ ಈ ಕಟ್ಟೆಯನ್ನ ಈಗ JCBಗಳ ಮುಖಾಂತರ ತಗೊಂಡ್ಬಂದು ಎಮರ್ಜೆನ್ಸಿಯಾಗಿ ಇದನ್ನ ಆ ಬ್ಲಾಕೇಜ್ ನ ಓಪನ್ ಮಾಡಿ, ಈಗ ನೀವೇನು ಗಮನಿಸ್ತಾ ಇದ್ದೀರಾ ಇದು ರಾಜಕಾಲುವೆ ಅಂತ ಹೇಳಿದ್ರೆ ಏನು HSR ಲೇಔಟ್, ಕೋರಮಂಗಲ ಅಥವಾ ಬನ್ನೇರುಘಟ್ಟ ಸುತ್ತಮುತ್ತ ಪ್ರದೇಶಗಳಿಂದ ಬರುವಂತಹ ರಾಜಕಾಲುವೆಯ ನೀರು ಈಗ ಬೆಳ್ಳಂಡೂರು ಕೆರೆಗೆ ಸಮೀಪವಾಗಿ ಸೇರುವಂತಹ ಒಂದು ಜಾಗವನ್ನ, ಒಂದು ವ್ಯವಸ್ಥೆಯನ್ನ ಈಗ ಮಾಡಿದ್ದಾರೆ. ಹಾಗಾಗಿ ಈಗ ರಾಜಕಾಲುವೆಯ ನೀರು ವೇಗವಾಗಿ ಆ ಕೆರೆ ಸೇರ್ತಾ ಇದೆ ಅಂತ ಹೇಳಿದ್ರೆ ಏನು ನಗರಗಳಲ್ಲಿ ಸ್ಟಕ್ ಆಗಿದೆ, ರಾಜಕಾಲುವೆಗಳಲ್ಲಿ ಸ್ಟಕ್ ಆಗಿತ್ತು ಆ ನೀರು ಈಗ ಏನು ಸುಲಭವಾಗಿ ಈಗ ಬೆಳ್ಳಂಡೂರು ಕೆರೆ ಸೇರ್ತಾ ಇದೆ. ಸೊ ಹಾಗಾಗಿ ಇದು ಸದ್ಯಕ್ಕೆ ತಾತ್ಕಾಲಿಕವಾದ ಒಂದು ವ್ಯವಸ್ಥೆನ ಮಾಡ್ಕೊಂಡಿದ್ದಾರೆ, ಪರ್ಯಾಯವಾಗಿ ಒಂದು ವ್ಯವಸ್ಥೆನ ಮಾಡ್ಕೊಂಡಿದ್ದಾರೆ. ಆದ್ರೆ ಶಾಶ್ವತವಾಗಿ ಇಲ್ಲೊಂದು ಪರ್ಯಾಯ ವ್ಯವಸ್ಥೆ ಆಗಬೇಕಿದೆ ಅಂತೇಳಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ ಒಂದು ಗೇಟ್ ಹಾಕ್ಬೇಕಾಗತ್ತೆ, ಗೇಟನ್ನ ಎಮರ್ಜೆನ್ಸಿ ಟೈಮಲ್ಲಿ ಬಳಸ್ಕೊಳ್ಬೇಕಾಗತ್ತೆ. ಅಂದ್ರೆ ಸಹಜವಾಗಿ ಮಳೆಯ ನೀರು ಬಂದಂತ ಸಂದರ್ಭದಲ್ಲಿ ಈ ರೀತಿಯಾದ ಒಂದು ಜಲ ಸಮಸ್ಯೆ ಎದುರಾದಂತ ಸಂದರ್ಭದಲ್ಲಿ ಈ ಗೇಟ್ ಅನ್ನ ಇಟ್ಕೊಂಡು ತಾತ್ಕಾಲಿಕವಾಗಿ ಎಮರ್ಜೆನ್ಸಿಯಾಗಿ ಆ ಗೇಟ್ ನ ಓಪನ್ ಮಾಡಿ ನೀರನ್ನ ಹೋಗೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಬೇಕು. ಹಾಗಾಗಿ ಇವರು ಈಗ ಸದ್ಯಕ್ಕೆ ನಾವು JCB ಮುಖಾಂತರ ಕೆರೆಯ ಕಟ್ಟೆನ ಹೊಡೆದು ನೀರು ಹೋಗೋದಕ್ಕೆ ಜಾಗ ಮಾಡ್ಕೊಟ್ಟಿದೀವಿ. ಆದ್ರೆ ಮುಂದಿನ ದಿನಗಳಲ್ಲಿ ಇಲ್ಲೊಂದು ಗೇಟ್ ಹಾಕಿ ತುರ್ತು ಎಮರ್ಜೆನ್ಸಿಯಾಗಿ ಆ ಗೇಟ್ ಅನ್ನ ಬಳಕೆ ಮಾಡ್ತೀವಿ ಅಂತ ಹೇಳಿ ಒಂದು ಮಾಹಿತಿನ ಕೂಡ ಕೊಟ್ಟಿದ್ದಾರೆ. ಸದ್ಯ ಕೋರಮಂಗಲ ಅಥವಾ HSR ಲೇಔಟ್, ಸಿಲಿಕ್ ಬೋರ್ಡ್ ಈ ಸುತ್ತಮುತ್ತ ಆಗಿರುವಂತಹ ಸಮಸ್ಯೆಗೆ ಒಂದು ತಾತ್ಕಾಲಿಕ ಪರಿಹಾರ ಇಲ್ಲಿಂದ ಸಿಕ್ಕಿದೆ. ಸೊ ಹಾಗಾಗಿ ನೀರೀಗ ಅಲ್ಲಿರುವಂತ ನೀರುಗಳು ಸಲೀಸಾಗಿ ಇಲ್ಲಿ ನೀರು ಹೋಗುತ್ತೆ, ಅದರಿಂದ ಸಮಸ್ಯೆ ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳಿ ಒಂದು ಮಾಹಿತಿನೂ ಕೂಡ ಕೊಟ್ಟಿರುವಂತದ್ದು. ಕ್ಯಾಮರಾ ಪರ್ಸನ್ ರಘು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.